ಇನ್ನು ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಬ್ಲಾಕ್ ಔಟ್ ಗೈಡ್ಲೈನ್ಸ್ ಅನ್ನ ಜಾರಿ ಮಾಡಲಾಗಿದೆ. ಸಂಜೆ 5 ಗಂಟೆಯಿಂದ ಸಂಪೂರ್ಣ ಬಂದ್ ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಂಡಿರುವಂತಹ ಮತ್ತೊಂದು ಮಹತ್ತರ ನಿರ್ಧಾರ. ಸಂಜೆ 5 ಗಂಟೆಯಿಂದ ಬಂದ್ ಮಾಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6ರವರೆಗೆ ಬ್ಲಾಕ್ ಔಟ್. ಅಂದ್ರೆ ಈ ದಾಳಿಯ ಒಂದು ಭೀತಿ ಇರೋದ್ರಿಂದ ಯಾವಾಗ ಏನಾಗುತ್ತೆ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಮುಂಜಾಗ್ರತೆಯನ್ನ ವಹಿಸಿ ಈ ಮಹತ್ತರ ನಿರ್ಧಾರಗಳನ್ನ ಒಂದಷ್ಟು ಗಡಿ ಭಾಗಗಳಲ್ಲಿ ತೆಗೆದುಕೊಳ್ಳಲಾಗ್ತಾ ಇದೆ. ಯಾಕಂದ್ರೆ ಪಾಕಿಸ್ತಾನ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇರುವುದು ಗಡಿ ಭಾಗಗಳನ್ನ. ಅವರು ಗುಜರಾತ್ನ ಭುಜ್ವರೆಗೂ ಕೂಡ ಬಂದು ದಾಳಿಯನ್ನ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕ್ತಿದ್ದಾರೆ. ಭಾರತದ 15 ನಗರಗಳನ್ನ ಅವರು ಟಾರ್ಗೆಟ್ ಮಾಡಿದ್ರು. ಡ್ರೋನ್ ಮತ್ತು ಮಿಸೈಲ್ಗಳ ಮೂಲಕ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಆದ್ರೆ ಭಾರತೀಯ ಸೇನೆ ಯಶಸ್ವಿಯಾಗಿ ವಾಯುಸೇನೆ ಆಗ್ಲಿ ಅಥವಾ ಏರ್ಪೋರ್ಟ್ ಆಗ್ಲಿ ಅಥವಾ ಭೂಸೇನೆ ಆಗ್ಲಿ ಯಾವುದಕ್ಕೂ ಕೂಡ ಡ್ಯಾಮೇಜ್ ಆಗದ ರೀತಿಯಲ್ಲಿ ನಮ್ಮ ಬಳಿ ಇರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಮೂಲಕ ಮತ್ತು ಮಿಸೈಲ್ಗಳ ಮೂಲಕ ಅದೆಲ್ಲವನ್ನ ಕೂಡ ಆಕಾಶದಲ್ಲೇ ಹೊಡೆದುರುಳಿಸಿದೆ. ಈ ನಡುವೆ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಬ್ಲಾಕ್ ಔಟ್ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೂ ಕೂಡ.